ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೀಸೆಂಟಾಗಿ ನನ್ನ ಚಾನಲ್ನಲ್ಲಿ ಮಲ್ಲಿಗೆ ಗಿಡದ ಕಟ್ಟಿಂಗ್ ಹಾಕೋದನ್ನು ತೋರಿಸಿದೆ. ಆ ಕಟ್ಟಿಂಗ್ಗಳೆಲ್ಲ ಇವಾಗ ಹೇಗೆ ಬಂದಿದೆ, ರೂಟ್ಸ್ ಬಂದಿದೆಯೋ ಇಲ್ವೋ ಅನ್ನೋದನ್ನ ತೋರಿಸ್ತೀನಿ. ಮಲ್ಲಿಗೆ ಗಿಡದ ಕಟ್ಟಿಂಗ್ನ ಯಾವ ರೀತಿ ತೊಗೊಂಡಿದ್ದೆ, ಆಮೇಲೆ ಅದನ್ನ ರೂಟ್ಸ್ ಬರ್ಸೋಕ್ಕೆ ಯಾವ ರೀತಿ ಹಾಕಿದ್ದೆ ಅನ್ನೋದನ್ನ ಡೀಟೇಲಾಗಿ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಆ ವಿಡಿಯೋ ನೋಡೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು. ಅದರ ನೆಕ್ಸ್ಟ್ ಅಪ್ಡೇಟ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಹೋಗ್ತೀನಿ. ಈ ಕಟ್ಟಿಂಗ್ಗಳನ್ನ ನೆಟ್ಟಿರೋ ಗ್ಲಾಸ್ಗಳನ್ನ ನಾನು ಶೆಡ್ಡಲ್ಲಿ ಇಟ್ಟಿದ್ದೆ. ಇದನ್ನು ಯಾವ ರೀತಿ ಜಾಗದಲ್ಲಿ ಇಡಬೇಕು ಅಂದರೆ ತುಂಬ ನೆರಳು ಇರಬಾರ್ದು, ಡೈರೆಕ್ಟಾಗಿ ಬಿಸಿಲು ಬೀಳ್ತಾನೂ ಇರಬಾರ್ದು, ಆದರೆ ತುಂಬ ಬೆಳಕಿರಬೇಕು, ಬ್ರೈಟ್ ಲೈಟ್ ಇರಬೇಕು, ಚೆನ್ನಾಗಿ ಗಾಳಿ ಆಡೋವಂಥ ಜಾಗದಲ್ಲಿ ಈ ಕಟ್ಟಿಂಗ್ಗಳನ್ನ ಇಟ್ಟಿರಬೇಕು. ಕಟ್ಟಿಂಗ್ ಹಾಕಿ ಕರೆಕ್ಟಾಗಿ ನಾನು 20 ದಿನಕ್ಕೆ ಓಪನ್ ಮಾಡ್ತಾ ಇದ್ದೀನಿ. ಆ ಕಡ್ಡಿಗಳಲ್ಲಿ ಹೊಸ ಚಿಗುರು ಬಂದಿರೋದು ಹೊರಗಡೆಯಿಂದನೇ ಕಾಣಿಸ್ತಾ ಇತ್ತು. ಇದಕ್ಕೆ ಮುಂಚೆ ನಾನು ಯಾವತ್ತೂ ಓಪನ್ ಮಾಡಿರಲಿಲ್ಲ. ನಾನು ಸ್ಟಾರ್ಟಿಂಗ್ ನೀರು ಹಾಕಿದ್ನಲ್ಲ, ಅದೇ ಮಾಯ್ಶ್ಚರಲ್ಲಿ ಈ ಕಟ್ಟಿಂಗ್ಗಳು ಬೆಳೀತಾ ಇತ್ತು. ಸಾಮಾನ್ಯವಾಗಿ ನಾವು ಯಾವುದೇ ಕಟ್ಟಿಂಗ್ ಹಾಕಿದಾಗ ಅದರಲ್ಲಿ ಶೂಟ್ಸ್ ಬೇಗ ಬರುತ್ತೆ, ಎಲೆಗಳು ತುಂಬ ಬೇಗ ಬರುತ್ತೆ, ಆದರೆ ರೂಟ್ಸ್ ಬರೋದು ತುಂಬ ನಿಧಾನ ಆಗುತ್ತೆ. 1 ತಿಂಗಳಿಂದ 1.5 ತಿಂಗಳಾಗಬಹುದು, ಅಥವಾ 2 ತಿಂಗಳು ಕೂಡ ಆಗಬಹುದು. ಇವಾಗ ಬರೀ 20 ಡೇಸ್ ಆಗಿರೋದ್ರಿಂದ ಇದರಲ್ಲಿ ರೂಟ್ಸ್ ಬಂದಿರಲ್ಲ. ನಾನು ಈ ಗ್ಲಾಸ್ಗಳನ್ನ ಪುನಃ ಅದೇ ಜಾಗದಲ್ಲಿ ಹಾಗೆ ಇಡ್ತೀನಿ, ಆದರೆ ಈ ಸಲ ಪ್ಲಾಸ್ಟಿಕ್ ಕವರ್ ಹಾಕಲ್ಲ, ಹಾಗೆ ಓಪನ್ ಇಡ್ತೀನಿ. ಕೋಕೋಪೀಟ್ ಎಲ್ಲ ಸ್ವಲ್ಪ ಡ್ರೈ ಆಗಿತ್ತು, ಅದಕ್ಕೆ ನೀರು ಚಿಮುಕ್ಸ್ಬಿಟ್ಟು ಪುನಃ ಅದೇ ಜಾಗದಲ್ಲಿ ಇಟ್ಟಿದ್ದೆ. ಇವಾಗ ಕಟಿಂಗ್ ಹಾಕಿ ಕರೆಕ್ಟಾಗಿ 1.5 ತಿಂಗಳಾಗಿದೆ. ಇದರಲ್ಲಿ ರೂಟ್ಸ್ ಹೇಗೆ ಬಂದಿರುತ್ತೆ ಅನ್ನೋದನ್ನ ನೋಡೋಣ. ಎಲ್ಲ ಕಟಿಂಗ್ಗಳಲ್ಲೂ ಒಂದೇ ಟೈಮಿಗೆ ರೂಟ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಕಟಿಂಗ್ಗಳು ನಿಧಾನವಾಗಿ ಬರುತ್ತೆ, ಕೆಲವು ಕಟಿಂಗ್ಗಳಲ್ಲಿ ಸ್ವಲ್ಪ ಫಾಸ್ಟಾಗಿ ಬರುತ್ತೆ. ಹಾಗೆ ನಾವು ಹಾಕೋ ಕಟ್ಟಿಂಗ್ಗಳೆಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಚೆನ್ನಾಗಿ ಬರುತ್ತೆ, ಕೆಲವು ಚೆನ್ನಾಗಿ ಬರಲ್ಲ. ನಾವೆಷ್ಟೇ ಸಲ ಕಟ್ಟಿಂಗ್ಗಳನ್ನ ಹಾಕಿ ನಮಗೆ ಅಭ್ಯಾಸ ಇದ್ದರೂ ಕೂಡ ಒಂದೊಂದು ಸಲ ಚೆನ್ನಾಗಿ ಬರುತ್ತೆ, ಒಂದೊಂದು ಸಲ ಬರಲ್ಲ. ಬರದೇ ಇರೋದಕ್ಕೆ ಇಂಥದ್ದೇ ಕಾರಣ ಅಂತ ಹೇಳೋಕ್ಕಾಗಲ್ಲ, ತುಂಬ ರೀಸನ್ಗಳಿರುತ್ತೆ. ಮಲ್ಲಿಗೆ ಗಿಡದಲ್ಲಿ ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬರೋದ್ರಿಂದ ನಾವು ಇವಾಗಲೇ ಮಾರ್ಚ್ ತಿಂಗಳಲ್ಲೇ ನಾವು ಹೂ ಜಾಸ್ತಿ ಬಿಡೋದಕ್ಕೆ ನಾವು ರೆಡಿ ಮಾಡ್ಕೋಬೇಕು. ಮಲ್ಲಿಗೆ ಗಿಡಗಳು ವಿಂಟರ್ ಸೀಸನಲ್ಲಿ ತುಂಬ ಡಲ್ ಆಗಿರುತ್ತೆ. ಈ ಗಿಡದಲ್ಲಿ ಹೂ ಬರೋದು ಪೂರ್ತಿ ನಿಂತೋಗಿತ್ತು, ಎಲೆಗಳೆಲ್ಲ ಹಳದಿ ಆಗಿತ್ತು, ಹಾಗೆ ಎಲೆಗಳೆಲ್ಲ ಉದುರೋಗಿ ಕಡ್ಡಿ ಥರ ಆಗಿತ್ತು. ಈ ಗಿಡನ ನಾವೀಗ ಕ್ಲೀನ್ ಮಾಡ್ಕೋಬೇಕು. ಮಾರ್ಚಿಂದ ಹೊಸ ಗ್ರೋತ್ ಬರೋಕ್ಕೆ ಶುರುವಾಗುತ್ತೆ. ಅಷ್ಟರೊಳಗೆ ನಾವು ಈ ಗಿಡನ ಪ್ರೂನಿಂಗ್ ಮಾಡಿಟ್ಕೋಬೇಕು. ಈ ಗಿಡಕ್ಕೆ ಇವಾಗ ನಾವು ಸ್ವಲ್ಪ ಜಾಸ್ತಿ ಕೇರ್ ತಗೊಂಡ್ರೆ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಮಲ್ಲಿಗೆ ಗಿಡದ ಬೇರುಗಳು ತುಂಬ ಫಾಸ್ಟಾಗಿ ತುಂಬ ಉದ್ದ ಬೆಳೆಯೋದ್ರಿಂದ ನೀವು ಪಾಟಲ್ಲಿ ಮಲ್ಲಿಗೆ ಗಿಡನ ಬೆಳೆದಿರೋರು ವರ್ಷಕ್ಕೆ 1 ಸಲನಾದರೂ ರೀಪಾಟ್ ಮಾಡಲೇಬೇಕಾಗತ್ತೆ. ರೀಪಾಟ್ ಮಾಡೋರು ಫೆಬ್ರವರಿ ಮತ್ತು ಮಾರ್ಚ್ ಫಸ್ಟ್ ವೀಕ್ ಒಳಗೆ ಮಾಡ್ಕೋಬೇಕಾಗಿತ್ತು. ಇವಾಗ ಆಗಲಿಲ್ಲ ಅಂದರೆ ಜೂನಲ್ಲಾದರೂ ರೀಪಾಟ್ ಮಾಡ್ಕೋಬೇಕು. ನಾನು ಅಕ್ಟೋಬರಲ್ಲಿ ಈ ಬಕೆಟಲ್ಲಿ ಈ ಮಲ್ಲಿಗೆ ಗಿಡನ ಹಾಕಿರೋದ್ರಿಂದ ನಾನು ಈ ಸಲ ರೀಪಾಟ್ ಮಾಡೋಕ್ಕೆ ಹೋಗಲ್ಲ. ಇವಾಗ ನನಗೆ ಈ ಗಿಡನ ರೀಪಾಟ್ ಮಾಡೋಕ್ಕೆ ಇಲ್ಲದೆ ಇರೋದ್ರಿಂದ ಫಸ್ಟ್ ಮಾಡಬೇಕಾಗಿರೋ ಕೆಲಸ, ಈ ಗಿಡ ಸುತ್ತ ಇರೋ ಕಳೆನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆ ಮಣ್ಣನ್ನು ಚೆನ್ನಾಗಿ ಕುಬ್ಕಿ ಲೂಸ್ ಮಾಡಬೇಕು. ಇವಾಗ ಈ ಗಿಡಕ್ಕೆ ಪ್ರೂನಿಂಗ್ ಮಾಡಲೇಬೇಕು. ಹಳೆ ಬ್ರಾಂಚಸ್ ಎಷ್ಟೇ ಇದ್ರೂ ಹಳೆ ಬ್ರಾಂಚಸ್ಸಲ್ಲಿ ತುಂಬ ಕಡಿಮೆ ಹೂ ಬರುತ್ತೆ. ಇವಾಗ ಗ್ರೋಯಿಂಗ್ ಪೀರಿಯಡ್ ಆಗಿರೋದ್ರಿಂದ ಹೊಸ ಬ್ರಾಂಚಸ್ ಬಂದರೆ ಜಾಸ್ತಿ ಹೂ ಬರುತ್ತೆ. ಹಾಗಾಗಿ ಗಿಡಕ್ಕೆ ಬೇಡದೇ ಇರೋವಂಥ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿಬೇಕು. ನಿಮ್ಮ ಪಾಟಲ್ಲಿ ಮಣ್ಣು ತುಂಬ ಹಳೇದಾದಂಗಿದ್ರೆ ಮೇಲ್ಗಡೆ 1 ಲೇಯರ್ ಮಣ್ಣನ್ನು ತೆಗೆದ್ಬಿಟ್ಟು ನೀವು ಅದಕ್ಕೆ ಹೊಸದಾಗಿ ಫರ್ಟಿಲೈಸರ್ನ ಹಾಕ್ಬೋದು. ಎರೆಹುಳು ಗೊಬ್ಬರ, ದನದ ಗೊಬ್ಬರ ಅಥವಾ ಬೋನ್ ಮೀಲ್ ಯಾವ್ದು ಬೇಕಾದರೂ ನೀವು ಈ ಮಣ್ಣಿನ ಜೊತೆ ಸೇರಿಸಬಹುದು. ನಾನು ರೀಪಾಟ್ ಮಾಡಿದಾಗ ಆರ್ಗ್ಯಾನಿಕ್ ಆಗಿರೋ ಕಾಂಪೋಸ್ಟ್ನ ಹಾಕಿದ್ದೆ. ಇವಾಗ ನಾನು ಹೂ ಚೆನ್ನಾಗಿ ಬರೋದಕ್ಕೆ DAPನ ಹಾಕ್ತಾಯಿದ್ದೀನಿ. 1 ಮಗ್ಗಲ್ಲಿ ಅರ್ಧ ಸ್ಪೂನಷ್ಟು DAPನ ಕರಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇದರಲ್ಲಿ ಎಲೆಗಳು ತುಂಬ ಕಡಿಮೆ ಇರೋದ್ರಿಂದ ಇದಕ್ಕೆ ನಾನು ಎಪ್ಸಮ್ ಸಾಲ್ಟ್ ಕೂಡ ಸ್ಪ್ರೇ ಮಾಡ್ತಾಯಿದ್ದೀನಿ.
ಈ ರೀತಿ ಗಿಡನೆಲ್ಲ ಕ್ಲೀನ್ ಮಾಡಿ ಫರ್ಟಿಲೈಸರ್ ಕೊಟ್ಮೇಲೆ ಒಂದೆರಡು ದಿನ ನೆರಳಲ್ಲಿಡಬೇಕು. ಆಮೇಲೆ ಇದನ್ನು ಫುಲ್ ಸನ್ಲೈಟಲ್ಲಿ ತೆಗೆದಿಡಬೇಕು. ಈ ಮಲ್ಲಿಗೆ ಗಿಡಕ್ಕೆ ಬಿಸಿಲು ಎಷ್ಟು ಜಾಸ್ತಿ ಬೀಳುತ್ತೋ ಅಷ್ಟು ಚೆನ್ನಾಗಿ ಹೂ ಬರುತ್ತೆ. ಇವಾಗ ರೀಪಾಟ್ ಮಾಡೋರು ರೀಪಾಟ್ ಮಾಡಿದ ಮೇಲೆ ಪಾಟನ್ನ ಒಂದು ವಾರ ತನಕ ನೆರಳಲ್ಲಿಡಬೇಕು. ಆಮೇಲೆ ಆ ಪಾಟನ್ನ ಬಿಸಿಲಿಗೆ ತೆಗೆದಿಡಬೇಕು. ನೀರು ಡೈಲಿ ಹಾಕಬೇಕು, ಆದರೆ ಓವರ್ ವಾಟ್ರಿಂಗ್ ಆಗಬಾರ್ದು. ನೀರು ತುಂಬ ಜಾಸ್ತಿ ಆದರೂ ಹೂ ಕಡಿಮೆ ಆಗುತ್ತೆ, ಮಣ್ಣು ತುಂಬ ಡ್ರೈ ಆದರೂ ಹೂ ಬಿಡೋದು ಕಡಿಮೆ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.